ಕೊನೆಯದಾಗಿ ಮೀನರಾಶಿಯ ವಿಚಾರವನ್ನು ಮಾತಾಡೋಣ. ಮೀನರಾಶಿ ಪ್ರಕೃತಿಯ ಮೋಕ್ಷ ರಾಶಿ ಆಗ್ತದೆ. ಪ್ರಕೃತಿ ಕುಂಡಲಿಯ ಮೋಕ್ಷ ರಾಶಿ ಆಗ್ತದೆ, ಮೇಷದಿಂದ ಮೀನದವರೆಗೆ. ಆಗ ಮೀನರಾಶಿಗೆ ಈಗಾಗಲೇ ಚತುರ್ಥದಲ್ಲಿ ಗುರು ಇರುವಂಥದ್ದು. ಗೃಹ ಭಾಗ್ಯ, ಮನೆಯ ಭಾಗ್ಯವನ್ನು ಕೊಡ್ತಾನೆ. ಹಾಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಅವನು. ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ಯೋಚನೆ ಉಂಟು, ಮನೆ ತಗೊಳ್ಬೋದು, ಆದರೆ ತುಂಬ ಸಾಲ ಆಗ್ತದೆ ಅಂತ ಹೇಳಿಕೊಂಡು ಅದನ್ನು ಬಿಟ್ಟು ಬಿಡ್ತಾನೆ. ಇಲ್ಲ, ಸಾಲ ಆದರೂ ಪರವಾಗಿಲ್ಲ, ನನಗೆ ಮನೆ ಬೇಕೇ ಬೇಕು ಇದು ಹೇಳುವನು ಸಕ್ಸಸ್ ಆಗ್ತಾನೆ. ಈ ಮೊದಲು ಚಿಂತನೆ ಮಾಡಿದವರು ಅವರಿಗೆ ಮನೆಯೂ ಇಲ್ಲ, ಯಾವುದೂ ಇಲ್ಲ, ಮತ್ತು ಇದ್ದ ಹಣ ಅದು ವ್ಯಯ ಆಗಿ ಹೋಗ್ತದೆ. ಯಾಕೆಂದರೆ ಅವನು ನೋಡುವಂಥದ್ದು ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ನಾಲ್ದು ಜೂನಿನವರೆಗೆ ಕೆಲಸ, ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಪರಿವರ್ತನೆಗಳು, ಉದ್ಯೋಗದಲ್ಲಿ ವರ್ಗಾವಣೆಗಳು, ಇದೆಲ್ಲ ಆಗುವಂಥದ್ದು ಕಾಲ. ನಂತರ ಅವನು ಜೂನಿನ ನಂತರ ಪಂಚಮ ಸ್ಥಾನಕ್ಕೆ ಬರ್ತಾನೆ, ಕರ್ಕಾಟಕಕ್ಕೆ. ಆವಾಗ ವಿವಾಹ ಆದವರಿಗೆ, ಪುತ್ರಾಕಾಂಕ್ಷಿಗಳಿಗೆ, ಅವರಿಗೆಲ್ಲ ಪುತ್ರ ಯೋಗ ಪ್ರಾಪ್ತಿ, ಮಕ್ಕಳ ಯೋಗ, ಸಂತಾನ ಪ್ರಾಪ್ತಿ ಯೋಗಗಳೆಲ್ಲ ಬರ್ತದೆ. ಇಲ್ಲಿಯೂ ಕೂಡ ನಾನು ಹೇಳುವುದು ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಗುರುವಿನ ಈ ಅತಿಚಾರ ಹುಚ್ಚು ಸಂಚಾರದ ಕಾಲದಲ್ಲಿ ಏರುಪೇರುಗಳೆಲ್ಲ ಆಗ್ತದೆ. ಒಮ್ಮೆ ಪ್ರೆಗ್ನೆನ್ಸಿ ಆಗೋದು, ಮತ್ತು ಮನೆ ಇಲ್ಲ ಅಂಥೇಳಿ ಆಗೋದು, ಅದು ಹೋಗ್ತದೋ ಅಂಥೇಳಿ ಆಗೋದು, ಈ ರೀತಿಯ ಭಯಗಳನ್ನೆಲ್ಲ ತರಬಹುದು. ಇದಕ್ಕೆಲ್ಲ ನಾವು ಪ್ರಾರ್ಥನೆಗಳು, ಉತ್ತಮ ತಜ್ಞ ವೈದ್ಯರ ಸಲಹೆಗಳು, ಆಮೇಲೆ ಧೈರ್ಯಂ ಸರ್ವತ್ರ ಸಾಧನಂ, ಏನಾಗುವುದಿಲ್ಲ ನನಗೆ ಬಂದೇ ಬರ್ತದೆ ಎಂದು ಹೇಳುವಂಥದ್ದು. ಜ್ಯೋತಿಷ್ಯರೊಬ್ಬರು ಹೇಳಿದ್ದಾರೆ, ನಾನು ನಂಬಿದ್ದೇನೆ, ನಾನು ದೇವರನ್ನು ನಂಬಿದ್ದೇನೆ, ನಮ್ಮ ಗುರುಗಳನ್ನು ನಂಬಿದ್ದೇನೆ, ಖಂಡಿತ ನನಗೆ ಆಗ್ತದೆ ಎಂದು ಹೇಳುವಂಥದ್ದಿದ್ದರೆ ಅದಕ್ಕಿಂತ ದೊಡ್ಡ ಧೈರ್ಯ ಬೇರೆ ಯಾವುದೂ ಇಲ್ಲ. ಅದು ಸಕ್ಸಸ್ ಆಗ್ತದೆ. ಪಂಚಮ ಸ್ಥಾನಕ್ಕೆ ಬಂದಾಗ ಆ ಫಲವನ್ನು ಕೊಡ್ತಾನೆ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ, ಕರ್ಕಾಟಕ ರಾಶಿ ಪಂಚಮ ಸ್ಥಾನ ಆಗ್ತದೆ. ಅಲ್ಲಿಂದ ಜನ್ಮ ಲಗ್ನವನ್ನು ನೋಡ್ತಾನೆ ಅವನು, ಜನ್ಮ ರಾಶಿಯನ್ನು ನೋಡಿದಾಗ, ಜನ್ಮ ರಾಶಿಯಲ್ಲಿದ್ದಾಗ ಜನ್ಮೇ ಗುರು ದುಃಖದಾಯಕ ಅಂತ ಹೇಳಿದ್ದು, ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡಿದಾಗಲೂ ಅದೇ ಫಲವನ್ನು ಹೇಳಬೇಕಾಗ್ತದೆ. ಆದರೆ ದುಃಖದ ಸ್ವರೂಪಗಳು ಬೇರೆ ಬೇರೆ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಚಿಂತೆ ಇರ್ಬೋದು, ಯಾಕೆಂದರೆ ಅವನು ಪಂಚಮ ಸ್ಥಾನದಲ್ಲಿ ಇದ್ದುಕೊಂಡು ನೋಡುದು, ಮಗು ಸರಿ ಓದುವುದಿಲ್ಲ. ನಮ್ಮಲ್ಲಿ ತುಂಬ ಜನ ಕೇಳ್ತಾರೆ, ತುಂಬ ಹುಷಾರಿದ್ದ, ಈಗ ಓದುವುದೇ ಇಲ್ಲ. ಇದೊಂದು ಕಾಲ ಪರಿವರ್ತನೆಗಳು, ಬದಲಾವಣೆಗಳಾಗ್ತದೆ. ಅದಕ್ಕೆ ಮಕ್ಕಳಿಗೆ ಹೊಡೆಯುವುದು, ಬಡಿಯುವುದು, ಯಾವುದ್ಯಾವುದೋ ಪೂಜೆ ಹೋಮಗಳನ್ನೆಲ್ಲ ಮಾಡೋದು, ಇದೆಲ್ಲ ಮಾಡಿದರೆ ಅದು ಇದ್ದದನ್ನು ಹಾಳು ಮಾಡಿಕೊಂಡಾಗ ಆಗ್ತದೆ. ಸ್ವಲ್ಪ ಸಮಯ ಆಗಿರ್ತದೆ, ಅದು ನಂತರ ಅದು ಸರಿ ಆಗ್ತದೆ. ಅವರನ್ನು ಅಷ್ಟು ಅಂತಹ ರೀತಿಯಲ್ಲಿ ಅವರು ಲಾಲನೆ ಪಾಲನೆ ಮಾಡಬೇಕು. ಒಂದು ವಿಚಾರ ಉಂಟು, ಮಕ್ಕಳನ್ನು ಒಳ್ಳೆಯದು ಮಾಡುವವರು ನಾವೇ, ಹಾಳು ಮಾಡುವವರು ನಾವೇ. ಸುಮಾರು 12 ವರ್ಷದವರೆಗೆ ಮಕ್ಕಳು ಇಮಿಟೇಟ್ ಮಾಡೋದು. ನಾವು ಮಕ್ಕಳಿಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದಬೇಕು ಅಂತ ಹೇಳ್ತೇವೆ, ನಾವು ಮಾತ್ರ ಹಾಸಿಗೆಯಲ್ಲಿ ಮುಸುಕಾಕಿ ಮಲ್ಕೊಂಡಿರ್ತೇವೆ. ಇಲ್ಲ, ನಾವು ಕೂಡ 5 ಗಂಟೆಗೆ ಎದ್ದು ನಮ್ಮ ಕೆಲಸಗಳೇನುಂಟು ಅದನ್ನೆಲ್ಲ ಮಾಡಿಕೊಂಡು, ಅದು ಕೂಡ ಒಳ್ಳೆಯ ಲಾಭವೇ ಅಲ್ಲ. ಆ ಕಡೆ ಮಗುವಿನ ಓದು ಆಯಿತು, ಈ ಕಡೆ ನಮ್ಮ ಕೆಲಸವು ಬೇಗ ಬೇಗ ಮುಗೀತದೆ. ಆವಾಗ ಮಗುವಿಗೆ ಕೂಡ ಉತ್ಸಾಹ ಬರ್ತದೆ. ಅದು ಬಿಟ್ಟು ಮಗುವಿಗೆ ಜೋರು ಮಾಡೋದು, ಹೊಡೆಯುವುದು, ಇದೆಲ್ಲ ಮಾಡಿದರೆ ಇದ್ದದ್ದು ಹೋಯಿತು ಮಧ್ಯಾಹ್ನ ಗುಣದಿಂದ ಅಂಥೇಳಿ. ಹಾಗೆ ಆಗಬಾರ್ದು. ಹಾಗೆ ಕರ್ಕರಾಶಿಗೆ ಬಂದಾಗ ಕರ್ಕರಾಶಿಯ ಫಲ ಅದು, ಆ ಚಿಂತನೆಯನ್ನು ಕೊಡುವಂಥದ್ದು, ಆ ದುಃಖವನ್ನು ಕೊಡುವಂಥದ್ದು. ಇನ್ನು ಕರ್ಕರಾಶಿಗೆ ಬಂದಾಗ ಅಷ್ಟಮವನ್ನು ನೋಡ್ತಾನೆ, ಇದು ನವಮಸ್ಥಾನ ಭಾಗ್ಯಸ್ಥಾನವನ್ನು ನೋಡ್ತಾನೆ. ಭಾಗ್ಯಸ್ಥಾನವನ್ನು ನೋಡಿದಾಗ ಭಾಗ್ಯಗಳು ಉತ್ಪತ್ತಿಯಾಗಲಿಕ್ಕೆ ಶುರುವಾಗ್ತದೆ. ಹಿರಿಯರ ಭಾಗ್ಯಗಳು, ಹಿರಿಯರ ಭೂಮಿ ಭಾಗ್ಯಗಳು, ಹಿರಿಯರಿಂದ ಬರುವಂಥದ್ದು ಏನಾದರೂ ಪಿತ್ರಾರ್ಜಿತಗಳು, ಇಂಥದ್ದೆಲ್ಲ ಸಿಗುವಂಥದ್ದು. ಸತ್ಕರ್ಮಗಳನ್ನು ಮಾಡುವಂಥದ್ದು, ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು, ಇಂಥದ್ದೆಲ್ಲ ಪ್ರಾಪ್ತಿಯಾಗ್ತದೆ. ಯಾವ ಪ್ರಾಪ್ತಿಯನ್ನು ಕೂಡ ನಾವು ಅದಕ್ಕೆ ತಕ್ಕಂತೆ ಅದಕ್ಕೊಂದು ನಿಯಮ ಇರ್ತದೆ, ಆ ನಿಯಮ ಪ್ರಕಾರ ಪಾಲನೆ ಮಾಡಿದರೆ ಯಾವ ಪ್ರಾಪ್ತಿಯೂ ಕೆಟ್ಟದ್ದಲ್ಲ. ನಾವು ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತೇಳಿ ಹೋಗುವಂಥದ್ದು ಯೋಗ ಉಂಟು, ಅಥವಾ ತಿರುಪತಿಗೆ ಹೋಗುವಂಥದ್ದು ಯೋಗ ಉಂಟು. ಅಲ್ಲಿ ಹೋಗಿ ಭಕ್ತಿ ಶ್ರದ್ಧೆಯನ್ನು ಹೊರಳಾಡಿಕೊಂಡು ಹೋಗುವವರಿದ್ದಾರೆ, ದೇವರ ಎದುರು ಕೂತು ಧ್ಯಾನ ಮಾಡುವವರಿದ್ದಾರೆ. ಇನ್ನು ಈ ತಿರುಪತಿಗೆ ಹೋಗಿ ದೇವರಲ್ಲೇ ನೋಡಿ ಆಯಿತು, ಇನ್ನೊಂದು ಸ್ವಲ್ಪ 60 ಹಾಕೋಣ ಅಂತೇಳಿ ಹೋಗುವವರು ಇರ್ತಾರೆ. ಅದೆಲ್ಲ ಮಾಡಿದರೆ ನಮ್ಮ ಫಲವನ್ನು ನಾವೇ ಹಾಳು ಮಾಡಿಕೊಂಡಾಗ್ತದೆ. ಅಥವಾ ಈಗೆಲ್ಲ ಇದು ಫೇರ್ ಕ್ಯಾಂಪ್ ಎಲ್ಲ ಉಂಟು, ಅದನ್ನು ಮಾಡಿಕೊಂಡು ಆ ಥರ ಎಂಜಾಯ್ ಮಾಡೋರು ಇರ್ತಾರೆ. ಗೋವಾದಲ್ಲಿ ನಡೆದ ದುರಂತದಾಗಿ ದುರಂತ ಬರ್ಬೋದು. ಈಗ ಮೀನರಾಶಿಯವರಿಗೆ ಅವನು ನೋಡುವುದು ದುಃಖ ಸ್ಥಾನವನ್ನು ನೋಡುವುದು,
ಜನ್ಮವನ್ನು ನೋಡೋದು. ಆ ರೀತಿಯ ದುಃಖಗಳನ್ನೆಲ್ಲ ಅನುಭವಿಸಬೇಕಾಗಿದೆ. ಹಾಗೆ ಪ್ರೇರಣೆ ಕೊಡುವುದು ಅವನೇ, ಅನುಭವ ಆಗುವಂತೆ ಮಾಡುವುದು ಅವನೇ, ಎಲ್ಲವೂ ಅವನೇ. ಅದು ಅವನೇ ಅಂತ ಹೇಳಿದ್ರೆ ಯಾರು? ನಾವೇ. ನಾವೇ ದೇವರದಲ್ಲಿ ತಿಳ್ಕೊಳ್ಳಿ. ಪ್ರೇರಣೆ ಕೊಡುವುದು ಮಾಡುವುದು ನಾವೇ, ಕರ್ಮ ಮಾಡುವುದು ನಾವೇ, ದುರಂತಗಳನ್ನು ತಂದುಕೊಳ್ಳುವುದು ನಾವೇ. ಹಾಗಾಗಿ ದೇವರು ಬೇರೆ ಹೊರಗೆ ಇಲ್ಲ, ನಮ್ಮೊಳಗಿದ್ದಾನೆ. ನನ್ನೊಳಗೆ ದೇವರಿದ್ದಾನೆ ಅಂತ ಹೇಳಿಕೊಂಡು, ಯಾವಾಗ ನಮ್ಮಲ್ಲಿ ನಮ್ಮ ದೇಹದೊಳಗೆ ದೇವರಿದ್ದಾನೆ ಅಂತ ಹೇಳುವಂಥದ್ದೊಂದು ಭಾವನೆ ಬಂದಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸ್ವಲ್ಪ ಕೂಡ ನೋವಾಗದಾಗಿ ಇದು ಮಾಡ್ತೇವೆ. ಒಂದು ಮಗುವನ್ನು ನೀವು ಕೈಯಲ್ಲಿ, ಸಣ್ಣ ಮಗುವನ್ನು ಕೈ ಇಟ್ಕೊಂಡು ಹೋಗ್ತೀರಿ, ಬಹಳ ಜಾಗ್ರತೆಯಲ್ಲಿ ನಡೀತೀರಿ. ಯಾಕೆಂದೇಳಿ ನಾವು ಅಲ್ಲಿ ಕಲ್ಲು ಮುಳ್ಳುಗಳೆಲ್ಲ ಬಂದರೆ ಅಥವಾ ಹೊಂಡಗಳಿಗೆಲ್ಲ ಬಿದ್ದರೆ ಮಗುವಿಗೆ ಪೆಟ್ಟಾದೀತು ಅಂತೇಳಿ, ಅದೇ ರೀತಿಯಲ್ಲಿ ಭಗವಂತನನ್ನು ನಾವು ಇಲ್ಲಿರಿಸಿಕೊಂಡಾಗ ಆ ಭಗವಂತನಿಗೆ ಸರಿಯಾಗಿ ನಾವು ನಡೀತೇವೆ. ಇದು ಆಧ್ಯಾತ್ಮಿಕ ಪ್ರವಚನ ಅಲ್ಲ, ಇದು ವಾಸ್ತವ. ಈ ವಾಸ್ತವವನ್ನೇ ಆಧ್ಯಾತ್ಮಿಕ ಅಂತ ಹೇಳಿದ್ರು. ಸೊ ಇಂಥದ್ದೆಲ್ಲ ನಾವು ಗೋಚಾರದಲ್ಲಿ ಇರುವಂತಹ ದುಷ್ಫಲಗಳನ್ನು ನಾವೇ ನಾಶ ಮಾಡಿಕೊಳ್ಳಿ ಆಗ್ತದೆ, ಸತ್ಫಲಗಳನ್ನು ವೃದ್ಧಿ ಮಾಡಿಕೊಳ್ಳಿ ಆಗ್ತದೆ. ವ್ಯತಿರಿಕ್ತವಾದಾಗ ದುಷ್ಫಲಗಳನ್ನು ವೃದ್ಧಿ ಮಾಡಿಕೊಳ್ಳಿಕ್ಕಾಗ್ತದೆ, ಸತ್ಫಲಗಳನ್ನು ನಾಶ ಮಾಡಿಕೊಳ್ಳಿಕ್ಕಾಗ್ತದೆ. ಆವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಮೊದಲು ಓಡುದು ಜ್ಯೋತಿಷರಲ್ಲಿಗೆ. ಹಾಗಾಗಿ ವೀಕ್ಷಕರೆಲ್ಲರಿಗೂ ನಂದೊಂದು ಸಲಹೆ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ತಾಳ್ಮೆ ಸಂಯಮ ಬೇಕು ಅಂತ ಹೇಳಿದ್ರು. ಈ ತಾಳ್ಮೆ ಸಂಯಮ ಕಳ್ಕೊಂಡು ತೊಂದರೆಗಳು ಬಂದಾಗ ನಾವು ಮೊದಲು ಓಡುದು ಆಯಾಯ ತೊಂದರೆಗಳ ತಜ್ಞರಲ್ಲಿಗೆ ಓಡುದು. ಈಗ ನಾವು ಜ್ಯೋತಿಷರಲ್ಲಿಗೆ ಓಡುದು. ಅವರು ಎಲ್ಲಿ ನೋಡ್ತಾರೆ ಅಂತ ಹೇಳಿ, ಇಲ್ಲಿ ನೋಡ್ತಾರೆ ಅವನ ಹತ್ರ ಎಷ್ಟು ಹಣ ಉಂಟು ಅಂತ ಹೇಳಿಕೊಂಡು. ನಾನು ಜ್ಯೋತಿಷರನ್ನು ದೂರುವುದು ಅಂತ ಹೇಳಿ ಅಲ್ಲ, ಅದು ಅವರ ವೃತ್ತಿ, ಅದು ಅವರ ವ್ಯೂ. ಅದು ಅವರು ಆ ರೀತಿಯಲ್ಲಿ ಹೇಳ್ತಾರೆ. ಅವನು ಪೂಜೆಗಳನ್ನು ಯಾವುದನ್ನು ಹೇಳ್ತಾನೆ ಅದನ್ನು ಮಾಡ್ತಾನೆ. ನೀವು ವೈದ್ಯರಲ್ಲಿಗೆ ಹೋದರೆ ಅವರ ವ್ಯೂನಲ್ಲಿ ಅವರು ನೋಡ್ತಾರೆ, ಅವರು ಒಂದಷ್ಟು ಪರಿಹಾರಗಳನ್ನು ಹೇಳ್ತಾರೆ. ವಕೀಲರಲ್ಲಿಗೆ ಹೋದರೆ ವಕೀಲರು ಇನ್ನೊಂದು ರೀತಿಯ ಪರಿಹಾರಗಳನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ನಮ್ಮ ದೇಹವನ್ನು ನಾವೇ ಸರಿಯಾಗಿ ನೋಡಿಕೊಳ್ಳದಿದ್ದರೆ ಇನ್ನೊಬ್ಬನಿಗೆ ಸಮರ್ಪಣೆ ಮಾಡುವಂಥ ಅವಕಾಶಗಳು ಬರ್ತದೆ ಅಂತೇಳಿ. ನಾವು ಸರಿಯಾಗಿ ನೋಡಿಕೊಂಡ್ರೆ ಇನ್ನೊಬ್ಬನಿಗೆ ಸಮರ್ಪಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ದೇಹವನ್ನು ಎತ್ತಿಕೊಂಡು ಹೋಗಿ ಡಾಕ್ಟರ್ ಕೈಯಲ್ಲಿ ಕೊಟ್ಟು ಬಿಡುವುದು, ನೋಡಿ ಡಾಕ್ಟರ್ ಈ ಥರ ಆಗಿದೆ, ಒಮ್ಮೆ ಚೆಕ್ ಮಾಡಿ ಅಂತೇಳಿ. ಅವರಿಗೆ ಬೇಕಾದಾಗ ಮಾಡ್ತಾರೆ, ಅವ್ರು ಹೇಳಿದ್ದನ್ನೇ ನಾವು ಮಾಡಬೇಕಾಗ್ತದೆ. ಸೊ ಅಂತಹ ಒಂದು ಸ್ಥಿತಿಗಳು ಬರಬಾರ್ದು. ಅದು ಬರದೇ ಇರಬೇಕಿದ್ರೆ ಕೆಲವು ನಿಯಮಗಳು, ಮಾನವತಾ ನಿಯಮಗಳಿವೆ, ಅದನ್ನೆಲ್ಲ ಮಾಡಿಕೊಂಡು ಬಂದರೆ ಸರಿ ಆಗ್ತದೆ. ನಾವು ನಮ್ಮಲ್ಲಿ ಒಂದು ಸ್ವಭಾವ ಉಂಟು, ಒಂದು ಸಣ್ಣ ಒಣ ಪ್ರತಿಷ್ಠೆಗಳೆಲ್ಲ ಬರ್ತದೆ. ನಾವೇನು ಮಾಡ್ತೇವೆ ಅಂದರೆ, ಒಬ್ಬನಿಗೆ ಹರಟು ಮಾಡ್ತೇವೆ. ಹರಟು ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನ್ನಲ್ಲಿ ಸ್ವಲ್ಪ ನಾನು ಕಲ್ತಿದ್ದೇನೆ, ವಿದ್ಯೆ ಉಂಟು ನನ್ನ ಹತ್ರ. ಪಾಪ ಅವನಿಗೆ ಆ ಹತ್ರ ವಿದ್ಯೆ ಇಲ್ಲ. ನನಗೆ ಎಷ್ಟು ಸಲ ಫೋನುಗಳು ಬರ್ತದೆ, ಫೋನ್ ಬಂದು ಒಂದ್ಸಲ ನನಗೆ ಅವನಿಗೆ ಅನ್ನೋದು ಬೈದು ಬಿಡು ಅಂತೇಳಿ ಕಾಣ್ತದೆ. ತಕ್ಷಣ ಇನ್ನೊಂದು ಮನಸ್ಸು ಬರ್ತದೆ, ಅವನಿಗೆ ಗೊತ್ತಿಲ್ಲದಕ್ಕಲ್ಲ ನನ್ನ ಹತ್ರ ಕೇಳುವುದು, ಗೊತ್ತಿದ್ದವ್ರ ಹತ್ರ ಬರುವುದು ಅದಕ್ಕೆ ಅಲ್ಲ ಅವನು. ಆವಾಗ ನಾನೇನು ಕೋಪ ಮಾಡಿಕೊಂಡ್ರೆ ಅವನ ಹತ್ರ, ಅವನಿಗೆ ನೋವು ಮಾಡಿದರೆ, ಈ ರೀತಿಯ ಭಾವನೆಗಳು ನಮ್ಮ ಹತ್ರ ಉತ್ಪತ್ತಿ ಆಗ್ತದೆ. ಅದು ನನಗೆ ದೇವರು ಕೊಡುವಂಥ ಒಳ್ಳೆಯ ಫಲ. ನಾನು ನಂಬಿದ ದೇವರು ನನಗೆ ಕೊಟ್ಟಂತಹ ವರ ಅದು ಅಂತೇಳಿ ತಿಳ್ಕೊಳ್ತೇನೆ. ಹಣ ಅಲ್ಲ, ಐಶ್ವರ್ಯ ಅಲ್ಲ, ಪ್ರೀತಿ, ಅದು ದೇವರು ಕೊಡುವಂಥದ್ದು. ಇಂಥದ್ದೆಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಇಂಥದ್ದೇ ಮನೋಭಾವನೆಗಳು ಬಂದರೆ ಒಳ್ಳೇದಾಗ್ತದೋ ಅಂತ ಕೇಳಲಿಕ್ಕಿಲ್ಲ. ಇವತ್ತೇನೋ ಕಷ್ಟ ಬರ್ಬೋದು, ನಾಳೆ ಸುಖ ಸಿಗ್ತದೆ. ಮೋದಿಯವರೊಂದು ಮಾತು ಹೇಳಿದರು, ಮೋದಿಯವರು ನಿಮಿತ್ತ ಮಾತ್ರ, ಆ ಚಲೇ ಯಾ ನ ಚಲೇ ದುನಿಯಾ ಚಲ್ತಿ ರಹತಿ ಅಂತೇಳಿ. ನೀವು ನಡೆಯದಿವು, ಪ್ರಪಂಚ ಹೋಗ್ತಾ ಇರ್ತದೆ. ಅದನ್ನೇ ಕೃಷ್ಣ ಇನ್ನೊಂದು ರೂಪದಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತೇಳಿ, ಪ್ರತಿ ಯುಗದಲ್ಲಿ ಕೂಡ ಇದು ಆಗ್ತಾ ಇರ್ತದೆ ಅಂತೇಳಿ. ಇದೆಲ್ಲ ನಾವು ನೋಡಿ ತಿಳ್ಕೊಂಡಂತಹ ವಿಚಾರಗಳು. ಹಾಗೆಂದೇಳಿ ವೈರಾಗ್ಯ ಬರಬಾರ್ದು. ವೈರಾಗ್ಯ ಬಂದರೆ ಪ್ರಪಂಚ ನಡೆಯುವುದಿಲ್ಲ. ನೀವು ನೋಡ್ತಾ ಇರ್ಬೋದು, ಯಾವುದೋ ನಮ್ಮ ಸಂಬಂಧಿಕರ ಮಿತ್ರರ ಅವರನ್ನು ಸ್ಮಶಾನಕ್ಕೆ ತೊಗೊಂಡೋಗಿ ಸುಟ್ಟು ಬರ್ತೇವೆ. ಆವಾಗ ನಾವು ನಮ್ಮವ್ರಿಗೆ ಮಾತಾಡಿಕೊಳ್ತೇವೆ, ಎಂತ ಉಂಟು ಮಾರ್ಯಾರ ಜೀವನ, 4 ದಿವಸದ ಬಾಳುವೆ, ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಇಲ್ಲಿ ಜಗಳ ಅಂತ ಹೇಳಿಕೊಂಡು ಹೇಳ್ತಾರೆ. ಅದು ಶಾಶ್ವತವಾಗಿ ಉಳಿದ್ರೆ ನಮಗೆ ಮಕ್ಕಳು ಬೇಕೋ, ಮನೆ ಬೇಕೋ, ಯಾವುದು ಬೇಡ, ಒಂದು ಕ್ಷಣಕ್ಕೆ ಬಂದು ಹೋಗ್ತದೆ. ಈ ರೀತಿಯ ಒಂದು ಮನುಷ್ಯನ ದೇಹ ರಚನೆ, ಜೆನೆಟಿಕ್ ಬಿಹೇವಿಯರ್, ಅದರಲ್ಲಿ ಕಾಮಾದಿ ಷಡ್ಗುಣಗಳು 6 ಗುಣಗಳಿರ್ತವೆ. ಅದನ್ನು ಬಿಡಬೇಕು ಅಂತ ಹೇಳಲಿಲ್ಲ, ನಿಯಂತ್ರಿಸಿಕೊಳ್ಳಬೇಕು. ಸಿಟ್ಟು ಬೇಡ ಅಂತೇಳಿ ಯಾರು ಹೇಳಿದರು? ಸಿಟ್ಟು ಬೇಕು, ಎಲ್ಲವೂ ಬೇಕು, ಬೇಕಾದಲ್ಲಿ ಬೇಕಾದಾಗೆ ಪ್ರಯೋಗಿಸಬೇಕು. ಇದನ್ನೆಲ್ಲ ಕೊಡುವಂಥದ್ದು ಗ್ರಹಗಳ ಕಿರಣಗಳು, ನಮ್ಮ ಮೇಲೆ, ಪ್ರಪಂಚದ ಮೇಲೆ ಬೀರುವಂತಹ ಆ ಕಿರಣಗಳು. ಒಬ್ಬನ ಹತ್ರ ಮತ್ಸರವೇ ಜಾಸ್ತಿ ಉಂಟು, ಅದೇ ಜಾಸ್ತಿ ಆಗ್ತದೆ. ಮತ್ತೊಬ್ಬನ ಹತ್ರ ತಾಳ್ಮೆಯೇ ಉಂಟು, ತಾಳ್ಮೆಯೇ ಜಾಸ್ತಿ ಆಗ್ತದೆ.
ಆವಾಗ ಅವರ ಸಿದ್ಧಾಂತಗಳಲ್ಲಿ ಕೆಲಸ ಮಾಡುತ್ತದೆ. ಕೆಲವು ಸಿದ್ಧಾಂತದಲ್ಲಿ ಉಂಟು, ಹೊಡಿ ಬಡಿ ಅಂತೇಳಿ ಸಿದ್ಧಾಂತ ಉಂಟು, ಅಂಥದ್ದು ಉಂಟು. ಕತ್ತಿ ಹಿಡ್ಕೊಂಡೇ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಉಂಟು. ನನ್ನ ಧರ್ಮವನ್ನು ಒಪ್ಪಿಕೋ, ಇಲ್ಲದೆ ಕಡಿತೇನೆ ಅಂತೇಳಿ ಅದೇ ವೃದ್ಧಿ ಆಗ್ತದೆ. ಆವಾಗ ಏನಾಗ್ತದೆ, ಕಲಹಗಳು ಪ್ರಾರಂಭ ಆಗ್ತದೆ. ಈಗ ಬಾಂಗ್ಲಾದೇಶದಲ್ಲಿ ನಾವು ನೋಡ್ಬೋದು, ಪಾಕಿಸ್ತಾನದಲ್ಲಿ ನಾವು ನೋಡ್ಬೋದು. ಈ ದುರಂತಗಳು ನಮಗೆ ಒಂದು ರೀತಿಯಲ್ಲಿ ಅಲ್ಲಿ ನಮಗೆ ಖುಷಿ ತರಬಹುದು ಮನುಷ್ಯನಿಗೆ. ದುರಂತವಲ್ಲ, ಅಲ್ಲಿಯ ಜನಗಳು ಎಷ್ಟು ಹಿಂಸೆ ಅನುಭವಿಸ್ತಾರೆ, ಯಾವುದೇ ಜಾತಿ ಇರಲಿ, ಎಷ್ಟು ಹಿಂಸೆ ಅನುಭವಿಸ್ತಾರೆ. ಆ ನೋವುಗಳು, ಆ ಕಿರುಚಾಟಗಳು, ಇದೆಲ್ಲ ನಮಗೆ ಬೇಕಾ? ಇದೆಲ್ಲ ಬರಬಾರದು ಅಂತ ಹೇಳಿದರೆ ನಮ್ಮಿಂದ ಯಾರನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಅದನ್ನು ನೋಡಿ ಇನ್ನೊಬ್ಬನು ಸರಿ ಮಾಡಿಕೊಳ್ತಾನೆ. ನಾನು ಇಲ್ಲಿ ಹೇಳ್ತಾ ಇರ್ತೇನೆ, 1,000ದಲ್ಲಿ ಒಬ್ಬರಾದ್ರೂ ಸರಿಯಾದರೆ ಸಾಕಲ್ಲ. ಆ ನಿಷ್ಠೆ ನಮ್ಮ ಹತ್ರ ಇರಬೇಕು. ಅದಾದರೆ ಪ್ರಪಂಚ ಯಾವತ್ತಾದ್ರೂ ಒಂದು ದಿವಸ ಶುದ್ಧವಾಗ್ತದೆ, ಎಲ್ಲವೂ ಸರಿಯಾಗ್ತದೆ. ನಮ್ಮ ನಾಯಕರುಗಳು ಮಾಡುವಂತಹ ಒಂದು ಸಾಧನೆಗಳು ಅದೆಲ್ಲ ಫಲಿತಕ್ಕೆ ಬರ್ತದೆ. ಇಲ್ಲದೆ ದುರುಪಯೋಗ ಆಗಿ ಹಾಳಾಗಿ ಹೋಗ್ತದೆ. ಹಾಗಾಗಿ ಈ 2026 ಈ ಸೂರ್ಯೋದಯದ ಆರಂಭದ ದಿನ ನಿಮ್ಮೆಲ್ಲರಿಗೂ ಕೂಡ, ನಮಗೂ ಕೂಡ, ನಮ್ಮಲ್ಲಿಯೂ ಕೂಡ ಒಂದು ಸ್ವಾರ್ಥ ಉಂಟು. ನೀವೆಲ್ಲ ಬೆಳಿಗ್ಗೆದ್ದು ನನಗೇನಾದರೂ ಫೋನ್ ಮಾಡೋದಿದ್ರೆ ಒಂದು ಸಂತೋಷದ ಸುದ್ದಿಯನ್ನು ಹೇಳಿದರೆ ಅದಕ್ಕೆ ಬಹಳ ಸಂತೋಷ. ನನಗೆ 1 ಸೆಕೆಂಡಿನ ಆಯುಷ್ಯ ಜಾಸ್ತಿ ಆಗ್ತದೆ. ನಿಮಗೆ ನಾನು ಒಳ್ಳೆಯ ರೀತಿಯಲ್ಲಿ ಸಲಹೆ ಹೇಳಿ ನೀವು ಅದರಿಂದ ಸಕ್ಸಸ್ ಆದರೆ ನಿಮ್ಮ ಆಯುಷ್ಯವೂ ಜಾಸ್ತಿ ಆಗ್ತದೆ. ಪರಸ್ಪರಂ ಭಾವಯೇತಿ, ಪ್ರಪಂಚವೇ ಅಷ್ಟು. ಸೊ ಇಂಥದ್ದೆಲ್ಲ ಒಳ್ಳೆಯ ದಿನಗಳು ಮುಂದಕ್ಕೆ ಬರಲಿ. ನೀವೆಲ್ಲ ಸಂತೋಷದಿಂದ ಒಳ್ಳೆಯ ದಿನಗಳನ್ನು ನೋಡುವಂತಾಗಲಿ. ಪರಾಭವ ಯಾರಿಗಾಗಬೇಕು ಅಂತ ಹೇಳಿದರೆ ದುಷ್ಟರಿಗೆ ಪರಾಭವ ಆಗಲಿ. ನಮಗೆ ಶತ್ರವ ಪರಾಜಿತಾಸು, ಶತ್ರುಗಳು ಪರಾಜಯಗೊಳ್ಬೇಕು. ಸಾಯಬೇಕು ನಾನು ಹೇಳುವುದಿಲ್ಲ, ಪರಾಜಯಗೊಳ್ಬೇಕು, ಅವನು ಅಲ್ಲೇ ಇರಬೇಕು. ಹಾಗೆ ಅವರು ಪರಾಭವಗೊಳ್ಳಿ, ಸತ್ಯಕ್ಕೆ ಗೆಲುವಾಗಲಿ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ, ಬಾಸ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತಾನಂತರ ವಂದನೆಗಳು. ಆಯುರಾರೋಗ್ಯ ಕೊಟ್ಟು ಮತ್ತೊಮ್ಮೆ ಈ ಚಾನಲ್ನಲ್ಲಿ ಮೀಡಿಯಾದಲ್ಲಿ ಬಂದು ನಿಮ್ಮೆಲ್ಲರನ್ನು ಖುಷಿಯಲ್ಲಿ ನೋಡುವಂಥ ಯೋಗ ಭಾಗ್ಯ ಕೊಡಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.